ನೀನೇನಾದ್ರು ನಿನ್ ಬಾವನ್ ಜೊತೆಲಿ ಆ ಶಾಪ್ ಓಪನಿಂಗ್ ಹೋದೆ ಅಂದ್ರೆ ನಿಮ್ಮಿಬ್ರು ಜೋಡಿ ಸೂಪರ್ ಆಗಿದೆ ಅಂತ ಎಲ್ರೂನು ದೃಷ್ಟಿ ಹಾಕದಂತೂ ಕನ್ಫರ್ಮ್ ಬಿಡು. ಆ ಜ್ಯುವೆಲ್ರಿ ಶಾಪ್ ಓಪನಿಂಗ್ ಪೋಸ್ಟ್ಪೋನ್ ಆಯ್ತಂತೆ ಭಾಗ್ಯ. ಭಾಗ್ಯ ನನ್ನ ಜೊತೆ ಗೋಲ್ಡ್ ಶಾಪ್ ಓಪನಿಂಗ್ ಬರಬೇಕು ಅಂತ ಆಸೆ ಪಟ್ಟಿದ್ಲು. ಆದ್ರೆ ಅದನ್ನ ತಪ್ಸೋದಕ್ಕೆ ನಾನು ಏನೋ ಒಂದು ಸುಳ್ಳು ಹೇಳಬೇಕಾಗಿ ಬಂತು. ಶಾಪ್ ಓಪನಿಂಗ್ ಬಗ್ಗೆ ಭಾಗ್ಯಂಗೆ ಗೊತ್ತಾಗದೇ ಇದ್ದಿದ್ರೆ ಆಗ ನಾನು ಕೂಡ ಸುಳ್ಳು ಹೇಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಸಾರಿ ಭಾಗ್ಯ, ನಾನು ನಿನಗೆ ಸುಳ್ಳು ಹೇಳಬೇಕಾಗಿ ಬಂತು. ಐ ಆಮ್ ರಿಯಲಿ ಸಾರಿ. ಅಣ್ಣ ಅಣ್ಣ, ಏನಾಯ್ತು? ಈ ಗಾಯ ಹೇಗಾಯ್ತು? ಏನೂ ಇಲ್ಲ ಸಂಜನಾ, ಯಾರಿಗೂ ಹೇಳ್ಬೇಡ ಪ್ಲೀಸ್. ಇಷ್ಟೊಂದು ಗಾಯ ಇಟ್ಕೊಂಡು ಯಾರಿಗೂ ಹೇಳ್ಬೇಡ ಅಂತಿದ್ಯೇನು? ದೊಡ್ಡಮ್ಮ, ಅಮ್ಮ, ಅಣ್ಣ, ಅದ್ಗೆ ಎಲ್ಲರೂ ಬೇಗ ಬನ್ನಿ. ಮಿತ್ರ, ಮಿತ್ರ, ಏನ್ ಕಂದ ಇದು? ಏನಾಯ್ತು? ಈ ಗಾಯ ಹೇಗಾಯ್ತು? ಏನೂ ಇಲ್ಲ ಮಾಮ್, ಚಿಕ್ಕ ಆಕ್ಸಿಡೆಂಟ್ ಆಯ್ತಷ್ಟೇ. ಈ ಗಾಯ ನೋಡಿದ್ರೆ ಆಕ್ಸಿಡೆಂಟ್ ತರ ಕಾಣಿಸ್ತಿಲ್ವಲ್ಲ? ನಿಜ ಹೇಳು, ಆಕ್ಸಿಡೆಂಟ್ ಏನಾ? ನಿಜ ಹೇಳ್ತಿದ್ದೀನಿ ಚಿಕ್ಕಮ್ಮ, ಆಕ್ಸಿಡೆಂಟೇ. ಅಲ್ಲ, ಇದೆಲ್ಲ ಹೇಗಾಯ್ತಣ್ಣ? ಏನೂ ಇಲ್ಲ ಕಣೋ, ನಾನು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಕಾರ್ಗೇನೋ ಅಡ್ಡ ಬಂತು. ಕಾರ್ ಕಂಟ್ರೋಲ್ ತಪ್ಪಿ ಮರಕ್ಕೆ ಕೂತ್ಬಿಟ್ಟೆ. ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವ್ ಮಾಡ್ಬೇಕಲ್ವಾ ಮಿತ್ರ? ಏನ್ರಿ, ಏನಿದೆಲ್ಲ? ಏನಾಯ್ತು ನಿಮ್ಗೆ? ಏನೂ ಇಲ್ಲ ಭಾಗ್ಯ, ಗೊತ್ತಿಲ್ಲದೆ ಆಗೋಯ್ತು. ನೀನ್ ಸುಮ್ಮನೆ ಗಾಬರಿ ಆಗ್ಬೇಡ. ವಿವೇಕ್, ಡಾಕ್ಟರ್ ಕಾಲ್ ಮಾಡು. ಸರಿ ಅತ್ಗೆ. ಹಲೋ ಡಾಕ್ಟರ್. ಏನಾಗಿಲ್ಲ ಮೇಡಮ್, ಚಿಕ್ಕ ಚಿಕ್ಕ ಏಟಷ್ಟೇ, ಬೇಗ ಗುಣ ಆಗುತ್ತೆ. ಅಮ್ಮ ಭಾಗ್ಯ, ಈ ಏಟಿಂದ ರಾತ್ರಿ ಎಲ್ಲ ಮಿತ್ರ ಅವರಿಗೆ ಜ್ವರ ಬರೋ ಸಾಧ್ಯತೆ ಇರುತ್ತೆ. ನಾನು ಕೆಲವೊಂದು ಮಾತ್ರೆಗಳನ್ನು ಬರ್ಕೊಡ್ತೀನಿ, ಅವ್ರನ್ನ 2 ಗಂಟೆಗೆ ಒಂದ್ಸರಿ ನಿದ್ರೆಯಿಂದ ಎಬ್ಬಿಸಿ ಅವ್ರಿಗೆ ಕೊಡಬೇಕಾಗತ್ತಮ್ಮ. ಸರಿ ಡಾಕ್ಟರ್. ಮಿತ್ರ ಅವರೇ, ಡೋಂಟ್ ವರಿ, ಫಸ್ಟ್ ಆಫ್ ಆಲ್ ಟೆನ್ಷನ್ ಮಾಡ್ಕೋಬೇಡಿ. ಸರಿ ಡಾಕ್ಟರ್. ಸರಿ ಅರವಿಂದ್ ಅವರೇ, ನಾನು ಬರ್ತೀನಿ. ಆಯ್ತು ಡಾಕ್ಟರ್. ವಿವೇಕ್, ಮಾಮ್, ಇಟ್ಸ್ ಓಕೆ. ನನ್ನ ನೋಡ್ಕೊಳ್ಳೋಕೆ ಭಾಗ್ಯ ಇದ್ದಾಳಲ್ಲ. ನೀವು ಹೋಗಿ ರೆಸ್ಟ್ ಮಾಡಿ. ಸರಿ ಕಂದ, ಜಾಗ್ರತೆ. ಭಾಗ್ಯ, ಡಾಕ್ಟರ್ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಟೈಮಿಗೆ ಸರಿಯಾಗಿ ಮಿತ್ರಂಗೆ ಮೆಡಿಸಿನ್ಸ್ ಎಲ್ಲ ಕೊಡ್ತಿರೋ. ಸರಿ ಅತ್ತೆ. ನೀವೆಲ್ಲ ಹೋಗಿ. ಹುಷಾರು ಕಂದ. ಮಿತ್ರಂಗೆ ಮುಳ್ಳು ಚುಚ್ಚಿದ್ರು ನನ್ನ ಮನಸ್ಸು ಒತ್ತಾಡತ್ತೆ. ಅಂಥದ್ರಲ್ಲಿ ಅವನಿಗಿವತ್ತಿಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಯಾವುದೋ ದೇವ್ರ ದಯೆ ಅವನ ಮೇಲೆ ಇರೋದ್ರಿಂದ ಅವನು ಹುಷಾರಾಗಿದ್ದಾನೆ. ಆದರೆ
ಭಾಗ್ಯನ್ ಜಾತಕದ ಪ್ರಭಾವದಿಂದ ಮಿತ್ರಂಗ್ ಈ ಥರ ಎಲ್ಲ ನಡಿಬಾರ್ದಲ್ವಾ? ಆದ್ರೂ ಯಾಕಾಯ್ತು? ಹಲೋ. ಹಲೋ ಸ್ವಾಮಿಗಳೇ, ನಾನು ಅರವಿಂದ. ಹೇಳಮ್ಮ ಅರವಿಂದ. ಇವತ್ತು ಮಿತ್ರಂಗೆ ಆಕ್ಸಿಡೆಂಟ್ ಆಗಿದೆ ಸ್ವಾಮಿಗಳೇ. ಆಕ್ಸಿಡೆಂಟ್ ಆಗಿದ್ಯಾ? ಹೌದು. ಮಿತ್ರನಿಗೇನು ಆಗಿಲ್ಲ ತಾನೆ? ಅದೃಷ್ಟವಶಾತ್ ಜಾಸ್ತಿ ಏನಾಗದೆ ಚಿಕ್ಕ ಚಿಕ್ಕ ಗಾಯಗಳಾಗಿದೆ. ಅವತ್ತು ನೀವು ಹೇಳ್ದಾಗೆ ಭಾಗ್ಯನ್ ಜಾತಕದ ಪ್ರಭಾವ ಏನಾದ್ರೂ ಕಡಿಮೆ ಆಯ್ತು ಅಂತೀರಾ? ಮಿತ್ರನ ಜಾತಕದ ಬಗ್ಗೆ, ಗಂಡಾಂತರಗಳ ಬಗ್ಗೆ ಭಾಗ್ಯಳಿಗೆ ಗೊತ್ತಾದಾಗ ಮಾತ್ರ ಭಾಗ್ಯ ಜಾತಕದ ಪ್ರಭಾವ ಕಡಿಮೆ ಆಗುತ್ತೆ. ಮತ್ತೆ ಇವಾಗ ಯಾಕೆ ಈ ಥರ ನಡೀತು ಅಂತೀರಾ ಸ್ವಾಮಿಗಳೇ? ನಾನೊಂದು ಮಾತು ಕೇಳ್ತೀನಿ, ಹೇಳು ಅರವಿಂದ. ಕೇಳಿ. ಮಿತ್ರ ಭಾಗ್ಯ ನಡುವೆ ಯಾವ ಮನಸ್ತಾಪನೂ ಇಲ್ಲ ತಾನೆ? ಮಿತ್ರ ಅವ್ರನ್ನ ನೇರವಾಗಿ ನಾನು ಏನೂ ಕೇಳಲ್ಲ. ಹಾಗಂತ ಅವ್ರು ಮಾಡಿದ್ ಸರಿ ಅಂತ ಮನ್ಸು ಒಪ್ಕೊಳ್ಳೋಕ್ಕೂ ಆಗ್ತಿಲ್ಲ. ಮನ್ಸು ತುಂಬಾ ಭಾರ ಆಗಿದೆ. ಹೊರೋ ಪ್ರಯತ್ನ ಮಾಡ್ತೀನಿ. ಅವ್ರ ಮಧ್ಯ ಸ್ವಲ್ಪ ಮನಸ್ತಾಪ ಇದೆ ಅಂತ ನನ್ಗನ್ಸತ್ತೆ ಸ್ವಾಮಿಗಳೇ. ಅರವಿಂದ, ನಾನು ಈ ಹಿಂದೆ ಕೂಡ ನಿನಗೆ ಹೇಳಿದ್ದೀನಿ, ಭಾಗ್ಯ ಮಿತ್ರನ ಮೇಲೆ ಸಂಪೂರ್ಣ ಪ್ರೀತಿಯಿಂದ, ವಿಶ್ವಾಸದಿಂದ ಇದ್ದಾಗ ಮಾತ್ರ ಆಕೆ ಜಾತಕದ ಪ್ರಭಾವ ಪೂರ್ಣ ಸ್ಥಾಯಿಲಿರುತ್ತೆ. ಅವರ ಮಧ್ಯೆ ಅಂತರ ಉಂಟಾದ್ರೆ, ಪ್ರೀತಿ ಕಡಿಮೆ ಆದ್ರೆ, ಭಾಗ್ಯಾಳ ಜಾತಕದಿಂದ ಮಿತ್ರನ ಸುತ್ತ ಇರುವಂತ ರಕ್ಷಣಾ ವಲಯದ ಪ್ರಭಾವ ಕಡಿಮೆಯಾಗೋ ಅವಕಾಶ ಇರುತ್ತೆ. ಅದರ ಸಂಕೇತವೇ ಈಗ ನಡೆದಿರುವಂತ ಆಕ್ಸಿಡೆಂಟ್. ಮತ್ತೆ ಇವಾಗ ಏನ್ ಮಾಡುತ್ತೆ ಸ್ವಾಮಿಗಳೇ? ಮೊದಲನೇದು, ಅವರಿಬ್ಬರ ಮಧ್ಯೆ ಒಳ್ಳೆ ಹೊಂದಾಣಿಕೆ ಇರುವಂತೆ ನೋಡ್ಕೊಳ್ಳಿ. ಎರಡನೇದು, ನಾಡಿದ್ದು ತದಿಗೆ ಪೂಜೆ. ಮಿತ್ರನಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಈ ಜೋಡಿ ಕೈಯಲ್ಲಿ ಪೂಜೆ ಮಾಡಿಸು. ಹಾಗೆ ಆಗ್ಲಿ ಸ್ವಾಮಿಗಳೇ, ಇಡ್ತೀನಿ. ಒಳ್ಳೇದಾಗ್ಲಿ. ಒಂದ್ ನಿಮಿಷ ಇರಿ, ನಾನು ಹೆಲ್ಪ್ ಮಾಡ್ತೀನಿ. ಭಾಗ್ಯ, ಏನ್ ಹೇಳಿ? ರಾತ್ರಿಯಿಂದ ನೋಡ್ತಾ ಇದ್ದೀನಿ, ನನ್ನ ಕಡೆ ತಿರುಗು ನೋಡ್ತಾ ಇಲ್ಲ. ಯಾಕೆ? ಆ ಜ್ಯುವೆಲರಿ ಶಾಪ್ ಓಪನಿಂಗ್ ಪೋಸ್ಟ್ಪೋನ್ ಆಗಿದೆ ಭಾಗ್ಯ. ಹಲೋ, ಹೇಳು. ಎಲ್ಲಿದ್ದೀರಾ? ಆಫೀಸಲ್ಲಿ ಭಾಗ್ಯ. ನಿಮಗ್ ಕಾಫಿ ತರ್ತೀನಿ ರೀ. ತಗೊಳ್ಳಿ. ತಗೋ. ಇಬ್ರು ಸೇರಿ ಕಾಫಿ ಕುಡಿಯೋಣವಾ? ಸಾಸರ್ಗೆ ಹಾಕೊಡ್ಲಾ? ಇದಕ್ಕೂ ಮೊದಲು ಇಬ್ರು ಸೇರಿ ಹೇಗೆ ಶೇರ್ ಮಾಡ್ಕೋತಿದ್ವೋ ಹಾಗೆ ಕುಡಿಯೋಣ. ಭಾಗ್ಯ, ಯಾಕೆ ನನ್ನ ಕಡೆ ತಿರುಗು ನೋಡ್ತಾ ಇಲ್ಲ? ನಾನು ಏನ್ ಮಾತಾಡಿದ್ರು ಅದಕ್ಕೆ ಸರಿಯಾಗಿ ಉತ್ತರ ಕೂಡ ಕೊಡ್ತಾ ಇಲ್ಲ. ನಿಂಗೇನಾಯ್ತು ಭಾಗ್ಯ? ನೀವು ಫ್ರೆಶ್ ಆಗಿ ಬನ್ನಿ, ತಿಂಡಿ ತಿಂದು ಟ್ಯಾಬ್ಲೆಟ್ ತಗೋಬೇಕು. ಟವಲ್ ತಗೊಳ್ಳಿ. ಸ್ನಾನ ಮಾಡ್ಕೊಂಡು ಬನ್ನಿ, ತಿಂಡಿ ರೆಡಿ ಮಾಡ್ತೀನಿ. ಭಾಗ್ಯ, ನಾನು ಅಷ್ಟೆಲ್ಲ ಮಾತಾಡ್ತಿದ್ರು ನೀನೇನು ಮಾತಾಡ್ತಾ ಇಲ್ಲ.
ಏನಾದರೂ ಹೇಳಬೇಕಂತಿದ್ರೆ ಹೇಳು, ಕೇಳಬೇಕು ಅಂತಿದ್ರೆ ಕೇಳು, ಬೈಬೇಕು ಅನ್ಸಿದ್ರೆ ಬೈದು ಬಿಡು. ನಿನ್ನ ಮನಸ್ಸಲ್ಲಿರೋದನ್ನ ಆಚೆ ಹಾಕು. ಅದು ಬಿಟ್ಟು ಹೀಗೆ ನೀನು ಮಾತಾಡದೇ ಇದ್ರೆ ಏನರ್ಥ? ಮನಸ್ಸಲ್ಲಿರೋದನ್ನ ಮಾತಿನ ರೂಪದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಭಾಗ್ಯ. ಹೀಗೆ ಮೌನವಾಗಿದ್ರೆ ನಿನ್ನ ಮನಸ್ಸಲ್ಲಿರೋದು ನನಗೆ ಹೇಗೆ ತಿಳಿಯುತ್ತೆ ಹೇಳು? ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಹಾಗೆ ನೀನೀಗ ಮೌನವಾಗಿರೋದಕ್ಕೂ ಕೂಡ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಅದೇನು ಅಂತ ನನಗೆ ಹೇಳು, ಖಂಡಿತ ಸರಿ ಮಾಡ್ಕೋತೀನಿ. ತಪ್ಪಾಗಿದ್ರೆ ಅದನ್ನ ನಾನು ತಿದ್ಕೋತೀನಿ. ಶಿಕ್ಷೆ ಕೊಡೋದಾದ್ರೆ ಹೇಳು, ಅದೇನಾದ್ರೂ ಸರಿ. ಆದ್ರೆ ಹೀಗೆ ಮಾತಾಡದೆ ಇರಬೇಡ ಭಾಗ್ಯ. ಈ ಭಾಗ್ಯಂಗೆ ಏನಾಯ್ತು? ಯಾವತ್ತೂ ಹೀಗಿರ್ಲಿಲ್ಲ. ನಾನು ಅವಳನ್ನ ಯಾವಾಗ ನೋಡ್ತೀನಿ ಅಂತ ಎದುರು ನೋಡ್ತಿದ್ಲು, ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇರ್ತಿದ್ಲು. ಆದ್ರೆ ಈಗ ನೋಡಿದ್ರೆ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಕೂಡ ನೋಡ್ತಾ ಇಲ್ಲ. ಮಾತಾಡ್ಸೋಣ ಅಂದ್ರೆ ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ. ಅಂಥದ್ದು ಇವಳಿಗೆ ಏನಾಗಿದೆ? ಅತ್ತೆ, ಎಲ್ ಹೋಗ್ ಬರ್ತಿದ್ಯಾ ಅರವಿಂದ? ಶಾಪಿಂಗ್ ಹೋಗಿ ಬರ್ತಿದ್ದೀನಿ ಅತ್ತೆ. ಈಗ ಯಾಕೆ ಶಾಪಿಂಗ್ ಹೋಗಿದ್ದೆ? ನಾಳೆ ತದಿಕೆ ಪೂಜೆ ಅಲ್ವಾ ಅತ್ತೆ, ಭಾಗ್ಯನ್ ಕೈಲಿ ಪೂಜೆ ಮಾಡ್ಸೋಣ ಅಂತ ಅನ್ಕೋತಿದ್ದೆ. ಆ ಪೂಜೆಗೆ ಬೇಕಾಗಿರುವಂತ ವಸ್ತುಗಳನ್ನ, ಬಟ್ಟೆಗಳನ್ನ ತಗೊಂಡ್ ಬಂದೆ. ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಸೊಸೆ ಕೈನಲ್ಲಿ ಈ ಪೂಜೆ ಮಾಡಿಸಿ ಅತ್ತೆಯಾಗಿ ನಿನ್ ಕರ್ತವ್ಯನ ನೀನ್ ಕರೆಕ್ಟ್ ಆಗಿ ಮಾಡ್ತಿದ್ಯಾ ಅರವಿಂದ. ನಂಗ್ ತುಂಬಾ ಖುಷಿ ಆಯ್ತು. ಆದ್ರೆ ನನಗಿಷ್ಟ ಆಗ್ಲಿಲ್ಲ. ಏನಿಷ್ಟ ಆಗ್ಲಿಲ್ಲ ದೇವಯಾನಿ? ಇಲ್ಲಿ ಮಿತ್ರಗಿಷ್ಟ ಆಗಿರೋದು ಮಿತ್ರನ್ ಮನ್ಸಲ್ಲಿರೋದು ಮನುಷ್ಯ ಮಾತ್ರನೇ. ತದಿಗೆ ಪೂಜೆ ಮಾಡೋಕ್ಕೆ, ಸೊಸೆಯಾಗಿ ಮನೇಲಿ ದೀಪ ಹಚ್ಚೋಕ್ಕೆ ಅದ್ನ ಮನುಷ್ಯನೇ ಮಾಡ್ಬೇಕು. ಆದ್ರೆ ಮನುಷ್ಯ ಸ್ಥಾನದಲ್ಲಿ ಭಾಗ್ಯನ್ ಕೈಯಲ್ಲಿ ಪೂಜೆ ಮಾಡಿಸೋದು ನನಗಿಷ್ಟ ಆಗ್ಲಿಲ್ಲ. ನಿನ್ನ ಆಲೋಚನೆಯಲ್ಲೂ ನಿನ್ನ ಆವೇದನೆಯಲ್ಲೂ ಅರ್ಥ ಇದೆ ದೇವಯಾನಿ. ಆದ್ರೆ ಮಿತ್ರ ಕಟ್ಟಿರುವಂಥ ತಾಳಿ ಭಾಗ್ಯಂಗು ಕುತ್ತಿಗೆಯಲ್ಲಿ ಇರುವಷ್ಟು ದಿನ, ಭಾಗ್ಯಂಗೂ ಮಿತ್ರಂಗೂ ಮಧ್ಯ ಗಂಡ ಹೆಂಡತಿ ಸಂಬಂಧ ಇರುವಷ್ಟು ದಿನ ಈ ಮನೆ ಸೊಸೆ ಸ್ಥಾನದಲ್ಲಿ ಭಾಗ್ಯನೇ ಇರ್ತಾಳೆ. ಒಂದ್ ಸೊಸೆ ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಭಾಗ್ಯ ಮಾಡ್ತಾಳೆ. ಹಾಗಲ್ಲಕ್ಕ, ಅಗ್ನಿ ಸಾಕ್ಷಿಯಾಗಿ ಭಾಗ್ಯ ಮಿತ್ರಾಗೆ ಹೆಂಡತಿಯಾಗಿರಬಹುದು. ನಮ್ಮೆಲ್ಲರ ಸಾಕ್ಷಿಯಾಗಿ ಭಾಗ್ಯನೇ ಮನೆ ಸೊಸೆಯಾಗಿ ಈ ಮನೆಯಲ್ಲಿ ಕಾಲಿಟ್ಟಿರಬಹುದು. ಆದ್ರೆ ಮಿತ್ರ ಮನಸ್ಸಾಕ್ಷಿಗೆ ಭಾಗ್ಯ ಯಾವತ್ತೂ ಮಿತ್ರಾಗೆ ಹೆಂಡತಿಯಾಗಲ್ಲ. ನಮ್ಮೆಲ್ಲರ ಮನಸ್ಸಾಕ್ಷಿಗೆ ಭಾಗ್ಯ ಯಾವತ್ತೂ ಈ ಮನೆ ಸೊಸೆ ಅಲ್ಲ. ಆ ವಿಷಯ ನೀನ್ ಹೇಗ್ ಬರ್ತಿದ್ಯಕ್ಕ? ನೋಡು ದೇವಯಾನಿ, ನಮ್ ಕಷ್ಟ ಇಷ್ಟಗಳನ್ನ ಪಕ್ಕದಲ್ಲಿಟ್ರೆ ಶಾಸ್ತ್ರೋಕ್ತವಾಗಿ ಆಗಿರೋ ಮದ್ವೆನಲ್ಲಿ ಮಿತ್ರನ್ ಹತ್ರ 3 ಗಂಟೆ ಹಾಕಿಸ್ಕೊಂಡು, ತಲೆ ಮೇಲೆ ಅಕ್ಷತೆ ಕಾಳು ಹಾಕಿಸ್ಕೊಂಡು ಭಾಗ್ಯ ಮಿತ್ರಂಗೆ ಅರ್ಧಾಂಗಿ ಆಗಿದ್ದಾಳೆ. ನಮ್ಗಿಷ್ಟ ಇದ್ರೂ ಇಲ್ಲದೆ ಇದ್ರು ಭಾಗ್ಯ ಮಿತ್ರಂಗೆ ಹೆಂಡ್ತಿನೇ ಆಗ್ತಾಳೆ. ಆ ವಿಷಯ ನೀನ್ ಹೇಗ್ ಮರೀತಿದ್ಯಾ? ನೀನೇನಾದ್ರೂ ಹೇಳಕ್ಕ. ಈ ತರ ಪೂಜೆ ಪುನಸ್ಕಾರ ಎಲ್ಲ ಸೊಸೆ ಸ್ಥಾನದಲ್ಲಿದ್ದು ಮಾಡೋಕ್ಕೆ ಮನೀಷಾಗೆ ಮಾತ್ರ ಅರ್ಹತೆ ಇದೆ, ಭಾಗ್ಯನ್ಗಲ್ಲ ಅಕ್ಕ. ನೀನ್ ಭಾಗ್ಯನ್ಗೆ ಸುಮ್ನೆ ಅರ್ಹತೆ ಕೊಟ್ಟಿದ್ಯೇನೋ ಅಂತ ನನಗನ್ನಿಸ್ತಿದೆ ಅಕ್ಕ. ಅರ್ಹತೆ ಅಳತೆ ಮಾಡೋದಕ್ಕೆ, ಅಧಿಕಾರನ ಬಿಟ್ಕೊಡೋದಕ್ಕೆ ನಾವ್ಯಾರು ದೇವಯಾನಿ? ಭಾಗ್ಯಂಗೂ ಮಿತ್ರಂಗೂ ಮದ್ವೆ ಆಗಿ ಈ ಮನೆ ಸೊಸೆ ಅನ್ನೋ ಅಧಿಕಾರನ ಕಾಲನೇ ಯಾವತ್ತೋ ಭಾಗ್ಯಂ ಕೊಟ್ಟಿದೆ.
ಮಧ್ಯದಲ್ಲಿ ನಾವ್ಯಾರು ಹೇಳು? ಏನಂಟಿ ಇದು? ನಿಮ್ ಮಾತ್ ಕೇಳ್ತಿದ್ರೆ ಯಾವತ್ತೋ ಒಂದಿನ ಭಾಗ್ಯನೇ ಈ ಮನೆ ಸೊಸೆ, ಭಾಗ್ಯನೇ ಮಿತ್ರ ಹೆಂಡತಿ ಅಂತ ಡಿಸೈಡ್ ಮಾಡಿ ಅವರಿಬ್ಬರ ಬಂಧನ ಪರ್ಮನೆಂಟ್ ಮಾಡ್ತಿರೇನೋ ಅಂತ ನಂಗೆ ಭಯ ಆಗ್ತಿದೆ. ಮನೀಷಾ, ಮಿತ್ರ ಮನ್ಸಲ್ಲಿ ನೀನಿರೋಷ್ಟು ದಿನ ಈ ಮನೆಯಲ್ಲಿ ನಿನ್ನ ಸ್ಥಾನಕ್ಕೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ನಿನ್ಗೆ ಇದಕ್ಕೆ ಮುಂಚೆನೂ ಹೇಳಿದ್ದೀನಿ, ಮಿತ್ರ ನಿನ್ನನ್ನು ಇಷ್ಟಪಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ನೀನೇ ಈ ಮನೆಗೆ ಸೊಸೆ ಅಂತ. ಆ ಮಾತನ್ನ ನಾನು ಯಾವತ್ತೂ ತಪ್ಪಲ್ಲ. ಆದ್ರೆ ಆಂಟಿ, ಇಂಥ ಪೂಜೆಗೆ ಪುನಸ್ಕಾರಕ್ಕೆಲ್ಲ ನನ್ಗಿಂತ ಭಾಗ್ಯಂಗೆ ಜಾಸ್ತಿ ಇಂಪಾರ್ಟೆನ್ಸ್ ಸಿಗ್ತಿದೆ. ಅವಳಿಗೆ ಆ ಅರ್ಹತೆ ಇದೆ ಅನ್ನೋ ಹಾಗೆ ಮಾಡ್ತಿದ್ದೀರಿ. ಅದೇ ನನ್ಗೊಂದ್ ಸ್ವಲ್ಪ ಕಷ್ಟ ಆಗ್ತದೆ. ನೋಡು ಮನೀಷಾ, ನೀನ್ ಇಷ್ಟೊಂದು ಕೇಳ್ತಿರೋದ್ರಿಂದ ಹೇಳ್ತಿದ್ದೀನಿ ಕೇಳು. ಮಿತ್ರ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ದಕ್ಕೆ ಈ ಮನೇಲಿ ಒಬ್ಳು ಸೊಸೆ ಆಗಿ ಈ ಪೂಜೆ ಮಾಡೋ ಅಧಿಕಾರ ಅರ್ಹತೆ ಭಾಗ್ಯಾಗ್ ಮಾತ್ರ ಇರೋದು. ಇನ್ನೂ ಹೇಳ್ಬೇಕು ಅಂದ್ರೆ ನಿಂಗೆ ಯಾವ ಅರ್ಹತೆನೂ ಇಲ್ಲ. ಅದನ್ನ ನೀನ್ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಮನೀಷಾ, ಈ ವಿಷಯ ಯಾವುದನ್ನು ನಿನ್ನ ಮನ್ಸಿಗೆ ತಗೋಬೇಡ. ಕೆಲವೊಂದೆಲ್ಲ ಹೇಗೆ ನಡಿಬೇಕು ಹಾಗೆ ನಡಿಬೇಕು. ಅದನ್ನ ನಾವು ಕೂಡ ಹಾಗೆ ಗೌರವಿಸ್ತಾ ಹೋಗ್ಬೇಕು. ಮಿತ್ರಂಗೆ ಹೆಂಡತಿ ಸ್ಥಾನದಲ್ಲಿ ಭಾಗ್ಯ ಇರೋ ಕಾರಣಕ್ಕೆ ಮಿತ್ರ ತನ್ನ ಗಂಡಾಂತರಗಳಿಂದ ಪಾರಾಗ್ತಾ ಇದ್ದಾನೆ. ಆ ವಿಷಯನ ನಾವು ಗೌರವಿಸ್ತಿರುವಾಗ ಇನ್ನೊಂದು 13 ತಿಂಗಳುಗಳ ಕಾಲ ಭಾಗ್ಯನೇ ಮಿತ್ರನ್ ಹೆಂಡತಿ ಅನ್ನೋ ವಿಷಯನೂ ಕೂಡ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಹೇಳಿದ್ದು ನಿಂಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈ ವಿಷಯನೆಲ್ಲ ಮತ್ತೆ ಮತ್ತೆ ಹೇಳಿಸ್ಕೊಳ್ದೇ ಇದ್ರೆ ಚೆನ್ನಾಗಿರುತ್ತೆ ಮನೀಷಾ. ಭಾಗ್ಯಂಗೆ ಮಿತ್ರಂಗೂ ಮಧ್ಯ ಗಂಡ ಹೆಂಡತಿ ಸಂಬಂಧ ಇರುವಷ್ಟು ಕಾಲ ಈ ಮನೆ ಸೊಸೆ ಸ್ಥಾನದಲ್ಲಿ ಭಾಗ್ಯನೇ ಇರ್ತಾಳೆ. ಒಂದು ಸೊಸೆ ಮಾಡಬೇಕಾಗಿರೋ ಕೆಲಸನೆಲ್ಲ ಭಾಗ್ಯನೇ ಮಾಡ್ತಾಳೆ. ಈ ಮನೇಲಿ ಒಬ್ಳು ಸೊಸೆ ಆಗಿ ಈ ಪೂಜೆ ಮಾಡೋ ಅಧಿಕಾರ ಅರ್ಹತೆ ಭಾಗ್ಯಾಗ್ ಮಾತ್ರ ಇರೋದು. ಮನೀಷಾ, ಎಷ್ಟೊತ್ತಾಯ್ತು ಬಂದು? ನಿನ್ಗೇನೆ ಏನಾಯ್ತು? ಮತ್ತೆ ಮಿತ್ರ ಹತ್ರ ಏನಾದ್ರೂ ಜಗಳ ಮಾಡ್ಕೊಂಡ್ ಬಂದಿದ್ಯಾ? ನೋಡು, ನೀನ್ ಹೀಗ್ ಮುಖ ಗಂಟು ಹಾಕೊಂಡ್ ಕುತ್ಕೊಂಡಿದ್ರೆ ಈಗ ಆಗಿರೋ ಸಮಸ್ಯೆ ಸರಿ ಹೋಗಲ್ಲ. ಅದ್ ಏನಾಯ್ತು ಅಂತ ಹೇಳು. ಹಲೋ ದೇವಯಾನಿ. ಹಲೋ ಅನಂತ. ಮನೀಷಾ ಅಲ್ಲಿ ಬಂದಿದ್ದಾಳ? ಬಂದ್ಲು. ಅವಳು ಬಂದಾಗ್ಲಿಂದ ಗುಡಿಲಿರೋ ದೇವ್ರ ತರ ಸುಮ್ನೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಕೇಳಿದ್ರೆ ಬಾಯಿ ಬಿಟ್ಟು ಒಂದ್ ಮಾತು ಕೂಡ ಆಡ್ತಿಲ್ಲ ಅವಳು. ಅಷ್ಟಕ್ಕೂ ಅಲ್ಲಿ ಏನಾಯ್ತು? ನಾಳೆ ಮಾಡ್ತಿರೋ ತದಿಗೆ ಪೂಜೆ ವಿಷಯಕ್ಕೆ ಮನೀಷಾ ಹರ್ಟ್ ಆಗಿದ್ದಾಳೆ. ಅದಕ್ಕೆ ಅದೇನಾಯ್ತು ಅಂದ್ರೆ, ನಾಳೆ ತದಿಗೆ ಪೂಜೆ ಇದೆ ಅಲ್ವಾ ಅತ್ತೆ? ಭಾಗ್ಯನ್ ಕೈಯಲ್ಲಿ ಪೂಜೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಈ ತರ ಪೂಜೆ ಪುನಸ್ಕಾರ ಎಲ್ಲ ಸೊಸೆ ಸ್ಥಾನದಲ್ಲಿದ್ದು ಮಾಡೋಕ್ಕೆ ಮನೀಷಾಗೆ ಮಾತ್ರ ಅರ್ಹತೆ ಇದೆ, ಭಾಗ್ಯನ್ಗಲ್ಲ ಅಕ್ಕ. ಕೆಲವೊಂದೆಲ್ಲ ಹೇಗ್ ನಡಿಬೇಕು ಹಾಗೆ ನಡಿಬೇಕು. ಅದನ್ನ ನಾವು ಕೂಡ ಹಾಗೆ ಗೌರವಿಸ್ತಾ ಹೋಗ್ಬೇಕು. ನಾಳೆ ಮನೇಲಿ ಸೊಸೆ ಪ್ಲೇಸಲ್ಲಿ ಭಾಗ್ಯನ ಕೂರಿಸಿ ತದಿಗೆ ಪೂಜೆ ಮಾಡಿಸ್ತಿದ್ದಾಳ ಅಕ್ಕ. ಮನೀಷಾ ಪ್ಲೇಸಲ್ಲಿ ಭಾಗ್ಯ ಇರೋದಕ್ಕೆ ಸ್ವಲ್ಪ ಬೇಜಾರಾಗಿದ್ದಾಳೆ. ಹೀಗೆ ನೋವಾಗೋದು ಹರ್ಟ್ ಆಗೋದೆಲ್ಲ ಸ್ವಲ್ಪ ತಿಂಗ್ಳೆ ಅಲ್ವಾ? ಸ್ವಲ್ಪ ಮನೀಷಾಗೆ ಹೇಳು ಅನಂತ. ಸರಿ ದೇವ್ಯಾನಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈಗ ಅರವಿಂದ ಕೂಡ
ಭಾಗ್ಯನೇ ತನ್ನ ಸೊಸೆ ಅಂತ ಒಪ್ಕೊಂಡಿರೋ ಆಗಿದೆ. ನನಗೆ ಮಿತ್ರನ್ ಸಪೋರ್ಟ್ ಇದೆ, ಅರವಿಂದ ಆಂಟಿ ಇದಾರೆ ಅಂತ ಎಲ್ಲ ಹಾರಾಡ್ತಿದ್ಯಲ್ಲ, ಇದನ್ ನೋಡಿದ್ರೆ ಇನ್ ಸ್ವಲ್ಪ ದಿನದಲ್ಲೇ ನಿನ್ನ ಸೈಡ್ಗೆ ತಳ್ತಾರೆ ಅನ್ನಿಸ್ತಾ ಇದೆ. ಅವ್ರಿಗಂತ ಸೀನ್ ಇಲ್ಲಮ್ಮ. ಸೀನ್ ಇದೆಯೋ ಇಲ್ವೋ ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗತ್ತೆ. ಇವತ್ತು ಹೊಸ ಸೊಸೆನ ಕೂರ್ಸಿ ತದಿಗೆ ಪೂಜೆನ ಮಾಡಿಸ್ತಾ ಇದ್ದಾಳೆ. ನಾಳೆ ಆ ಬಾಗಿನ್ ಸೀಮಂತ, ಆಮೇಲೆ ಬಾಣಂತನ ಕಾರ್ಯಕ್ರಮ ಎಲ್ಲ ಒಂದಾದ್ಮೇಲೆ ಒಂದ್ ಆಗ್ತಾ ಇರುತ್ತೆ. ಆಮೇಲೆ ನೀನ್ ಅವ್ರ ಮನೆ ಫಂಕ್ಷನ್ ಊಟ ಹಾಕ್ಬೇಕಿದ್ರೆ ಏಂಜಿಲ್ ಎಲ್ಲ ಎತ್ತೋದಿಕ್ಕೆ ಕರೆಕ್ಟ್ ಆಗಿರ್ತೀಯ. ಅಮ್ಮ ಸಾಕು, ಅವ್ರು ಇಂಥದ್ರಲ್ಲಿ ಟಾರ್ಚರ್ ಕೊಟ್ರೆ ನೀನು ಮಾತಲ್ಲಿ ಕೊಡ್ತಿದ್ಯಾ? ಮತ್ತೇನೆ ಮಾಡ್ಲಿ, ಚೆನ್ನಾಗಿರೋ ಲೈಫ್ನ ಮಿತ್ರ ಮಿತ್ರ ಅಂತ ಜಪ ಮಾಡ್ತಾ ಯಾವ ಕೆಲ್ಸಕ್ಕೂ ಬರ್ದಿರೋ ಹಾಗೆ ಮಾಡ್ಕೊಂಡಿದ್ಯಾ. ಅದನ್ನ ನೋಡಿ ನನ್ನ ಖುಷಿ ಪಡೋ ಅಂತಿದ್ಯಾ? ನೀನ್ ಖುಷಿ ಪಡೋ ದಿನಾನ ನಾನ್ ತಂದ್ಕೊಡ್ತೀನಮ್ಮ, ಅಲ್ಲಿವರೆಗೂ ಸ್ವಲ್ಪ ಇರು. ಆ ದಿನ ಮುಂದೆ ಬರುತ್ತೋ ಇಲ್ವೋ ಅನ್ನೋದು ಈ ತೆದಿಗೆ ಪೂಜೆನಲ್ಲೇ ನಮಗ್ ಗೊತ್ತಾಗತ್ತೆ. ನೀನಿರ್ಬೇಕಾಗಿದ್ದ ಜಾಗದಲ್ಲಿ ಆ ಭಾಗ್ಯನ ತಂದು ಕೂರಿಸ್ದಾಗ್ಲೆ ಆ ಮನೇಲಿ ನಿನ್ ಬೆಲೆ ಕಡಿಮೆ ಆಗಿದೆ ಅನ್ನೋದು ಗೊತ್ತಾಗ್ತಿದೆ.